ಡೇ 5 ಗೇಟ್ ಪ್ರಿಪ್ರೇಷನ್ನಲ್ಲಿ ಮ್ಯಾಥಮೆಟಿಕ್ಸ್ ನೋಡ್ತಾ ಇದ್ವಿ. ಈ ದಿನ ನೀವೇನು ಮಾಡ್ರಿ ಅಂತಂದರೆ ಮೀನ್ ವ್ಯಾಲ್ಯೂ ಥಿಯರಮ್ ಸ್ಟಡಿ ಮಾಡ್ರಿ. ಮೀನ್ ವ್ಯಾಲ್ಯೂ ಥಿಯರಮ್ ಅಂತ ಬರ್ತಾವೆ ಮ್ಯಾಥ್ಸಲ್ಲಿ. ಓಕೆ, ಮೀನ್ ವ್ಯಾಲ್ಯೂ ಥಿಯರಮ್. ಈ ಮೀನ್ ವ್ಯಾಲ್ಯೂ ಥಿಯರಮ್ ಅವರು ಆಲ್ರೆಡಿ ಮೆನ್ಷನ್ ಮಾಡಿದ್ದಾರೆ, ಹೌದಾ? ನೋಟ್ಸಲ್ಲಿ ಇದು ಸಿಲೆಬಸ್ಸಲ್ಲಿ ಮೆನ್ಷನ್ ಮಾಡಿದ್ದಾರೆ ಅವರು. ಎಲ್ಲಿ ಬರೆದಿದ್ದಾರೆ ನೋಡ್ರಿ, ಇಲ್ಲಿ ಬರ್ದಾರೆ ಮೀನ್ ವ್ಯಾಲ್ಯೂ ಥಿಯರಮ್ ಅಂತೇಳಿ, ಹೌದಾ? ಅದನ್ನು ಓದ್ರಿ. ಬಟ್ ಅವ್ರು ಅಷ್ಟೇ ಮೆನ್ಷನ್ ಮಾಡಿದಾರಲ್ಲ, ಬಟ್ ನೀವು ಒಂದು ಸ್ವಲ್ಪ ಡೀಟೇಲ್ಡಾಗಿ ಒಳಗಡೆ ಹೋದ್ರೆ ನಿಮಗಡೆ ಒಂದು ರೋಲ್ಸ್ ಥಿಯರಮ್ ಅಂತ ಬರ್ತದೆ. ರೋಲ್ಸ್ ಥಿಯರಮ್ ಅಂತ ಬರ್ತದೆ, ಅದನ್ನ ಓದಬೇಕು. ಎರಡನೇದು ಲಗ್ರಾಂಜಸ್ ಥಿಯರಮ್ ಅಂತ ಬರ್ತದೆ. ಲಗ್ರಾಂಜಸ್ ಥಿಯರಮ್ ಭಾಳ ಈಸಿ ಇರ್ತಾವೆ ಇವು. ಓಕೆ, ಆಮೇಲೆ ಮೂರನೇದು ಬರ್ತದೆ ಕಾಚೀಸ್ ಥಿಯರಮ್ ಅಂತೇಳಿ. ಓಕೆ, CAUCHY, ಕಾಚೀಸ್ ಥಿಯರಿ ಅಂತೇಳಿ. ಓಕೆ, ಇವು ಮೂರು ಥಿಯರಿ ಮೇಲೆ ಓದ್ಕೊಳ್ರಿ. ಇನ್ನೂ ಬೇರೆ ಬೇರೆ ಥಿಯರಿಗಳಿದಾವೆ, ಬಟ್ ಇವು ಮೂರು ಭಾಳ ಇಂಪಾರ್ಟೆಂಟ್. ಪ್ರೀವಿಯಸ್ ಇಯರಲ್ಲಿ ಭಾಳ ಕ್ವಶನ್ಸ್ ಕೇಳಿರ್ತಾರೆ. ಓಕೆ, ಭಾಳ ಈಸಿ ಇರ್ತಾವ, ನಥಿಂಗ್ ಟು ವರಿ. ಇದಿಷ್ಟು ಓದ್ಕೊಳ್ರಿ. ಎರಡನೇದ್ದು ಕಾನ್ಸೆಪ್ಟು ಟೇಲರ್ ಸೀರೀಸ್ ಓದ್ರಿ. ಟೇಲರ್ ಸೀರೀಸು ಇವು ಒಂಥರ ಬಬ್ಬರ್ ಶೇರ್ ಇದ್ದಂಗೆ. ಬಬ್ಬರ್ ಶೇರ್ ಅಂದ್ರೆ ನೋಡಕ್ಕೆ ದೊಡ್ಡ ದೊಡ್ಡ ಪ್ರಾಬ್ಲಮ್ಸ್, ಬಟ್ ಒಳಗಡೆ ಹೋದ್ರಿ ಅಂದ್ರೆ ಏನು ಇರಂಗಿಲ್ಲ. ಡೈರೆಕ್ಟಾಗಿ 30 ಸೆಕೆಂಡ್ 40 ಸೆಕೆಂಡ್ಸ್ ಒಳಗಡೆ ಒಂದೊಂದು ಕ್ವಶನ್ನ ಆನ್ಸರ್ ಮಾಡ್ಬೋದು. ಇದ್ರೊಳಗೆ ಮೇನ್ ಏನಂತಂದ್ರೆ ಇದ್ರದ್ದು ಇಕ್ವೇಷನ್ ಐತೆ, ಒಂದು ದೊಡ್ಡದು ಇಕ್ವೇಷನ್ ಐತೆ. f(x) = ಅಂತೇಳಿ ಫಸ್ಟ್ ಟರ್ಮ್, ಸೆಕೆಂಡ್ ಟರ್ಮ್, ಥರ್ಡ್ ಟರ್ಮ್, ಫೋರ್ತ್ ಟರ್ಮ್ ಅಂತ n ಟರ್ಮ್ ತನಕ ಒಂದು ಇಕ್ವೇಷನ್ ಇರ್ತದೆ, ಅದು ನೋಡ್ಬೇಕು. ಅದ್ರದ್ದು f(0)ದಂದು ಇಕ್ವೇಷನ್ ಇರುತ್ತೆ, ಇದ್ರದ್ದು ಮಾಡಿಫೈ ಮಾಡಿದ್ದು, ಆ ಟರ್ಮನ್ನು ಚೆನ್ನಾಗಿ ಓದ್ಬೇಕು. ಇದು ಟೇಲರ್ ಸೀರೀಸ್. ಈ ಟೇಲರ್ ಸೀರೀಸ್ ಒಳಗಡೆ ಒಂದು 20 ಫಾರ್ಮುಲಾಸ್ ಬರ್ತಾವೆ, ಒಂದು 20 ಫಾರ್ಮುಲಾಸ್ ಬರ್ತಾವೆ. ಆ 20 ಫಾರ್ಮುಲಾಸನ್ನು ಬೈ ಹಾರ್ಟ್ ಹಾಕಿದ್ರಂತೂ ಭಾಳ ಬೆಸ್ಟ್. ಇಲ್ಲ ಸರ್ ಭಾಳ ಆಗ್ತಾವ ಅನ್ನೋದಾದ್ರೆ ನಾನು ನಿಮಗೆ ಒಂದು ಸಜೆಸ್ಟ್ ಮಾಡ್ತೀನಿ, ಆ ಫಾರ್ಮುಲಾಗಳನ್ನು ಬೈ ಹಾರ್ಟ್ ಹಾಕ್ರಿ. 1 + x⁻⁻1, 1 - x⁻⁻1, 1 + x⁻², 1 - x⁻², ಈ 4 ಫಾರ್ಮುಲಾ ಬೈ ಹಾರ್ಟ್ ಹಾಕ್ರಿ. ಅದ್ರ ಜೊತೆಗೆ e⁻x, e⁻−x ಇದನ್ನ ಹಾಕ್ರಿ. ನೆಕ್ಸ್ಟ್ sin x, sin hx, sin ಇನ್ವರ್ಸ್ x, ಮತ್ತೆ cos x, cos hx, cos ಇನ್ವರ್ಸ್ x. ಸಾಕು. 1 2 3 6 8 8 4 12. ಈ 20ರೊಳಗೆ 12 ಅಂತೂ ಪಕ್ಕಾ ಕಂಪಲ್ಸರಿ ಬೈ ಹಾರ್ಟ್ ಹಾಕ್ಲೇಬೇಕು. ಇವು ಹಾಕಿದ್ರಿ ಅಂತಂದ್ರೆ ಟೇಲರ್ ಸೀರೀಸ್ ಒಳಗಡೆ ನಿಮ್ಗೆ ಇಕ್ವೇಷನ್ಸ್ ಈಸಿ ಆಗ್ತಾವೆ. ಬಟ್ ಈ ಇಕ್ವೇಷನ್ಸ್ ಎಲ್ಲ ಹೆಂಗೆ, ಈ ಫಾರ್ಮುಲಾ ಎಲ್ಲ ಹೆಂಗೆ ಬಂದವು ಅಂತಂದ್ರೆ ಒಮ್ಮೊಮ್ಮೆ ಇದ್ರೊಳಗೆ ಎಕ್ಸಾಮ್ ಒಳಗೆ ಕನ್ಫ್ಯೂಸ್ ಆಗ್ತಾವೆ, ಒಮ್ಮೆ ನೆನ್ಪಿಟ್ಟಿರ್ತೀರಿ ಕನ್ಫ್ಯೂಸ್ ಆಗ್ತಾವೆ. ಕನ್ಫ್ಯೂಸ್ ಆದಾಗ ಏನು ಮಾಡ್ಬೇಕಂದ್ರೆ ಈ ಇಕ್ವೇಷನ್, ಈ f(x)ದಿಂದ ಇವುಗಳು ಇಕ್ವೇಷನ್ಸ್ನ ಹೆಂಗೆ ಡಿರೈವ್ ಮಾಡಿದ್ರು ಅಂತೇಳಿ ಒಂದು ಸ್ವಲ್ಪ ಇವುಗಳದು ಈ ಇಕ್ವೇಷನ್ಗಳದು ಡಿರೈವೇಷನ್ ಒಂದು ಸ್ವಲ್ಪ ನೋಡ್ಕೊಂಡ್ರೆ ನಿಮಗೆ ಎಕ್ಸಾಮ್ನೊಳಗಡೆ ಈಸಿ ಆಗ್ತದೆ, ರೈಟಾ? ಇದು 2 ಓದ್ಕೊಳ್ಬೇಕು. ಮೂರನೇದ್ದು ಮ್ಯಾಕ್ಸಿಮಾ ಮಿನಿಮಾ. ಮ್ಯಾಕ್ಸಿಮಾ ಆ್ಯಂಡ್ ಮಿನಿಮಾನು ಕೂಡ ಬಹಳ ಸಿಂಪಲ್ ಆಗಿರ್ತಕ್ಕಂಥ ಕಾನ್ಸೆಪ್ಟು, ಇದೇನು ಭಾಳ ಟಫ್ ಇಲ್ಲ. ಓಕೆನಾ? ಇದನ್ನು ಕೂಡ ಓದ್ಕೊಳ್ರಿ. ಇದರೊಳಗಡೆ 2 ಬರ್ತದೆ. ಒಂದು ಸಿಂಗಲ್ ವೇರಿಯೇಬಲ್ ಅಂತೇಳಿ, ಸಿಂಗಲ್ ವೇರಿಯೇಬಲ್ ಪ್ರಾಬ್ಲಮ್ಸು. ಇನ್ನೊಂದು ಡಬಲ್ ವೇರಿಯೇಬಲ್ಸ್, 2 ವೇರಿಯೇಬಲ್ಸ್, ಅಥವಾ ಬರ್ಕೊಳ್ರಿ 2 ವೇರಿಯೇಬಲ್ಸ್ ಪ್ರಾಬ್ಲಮ್ಸ್ ಅಂತೇಳಿ. 2 ಪ್ರಾಬ್ಲಮ್ಸನ್ನು ಓದ್ಕೊಳ್ರಿ. ಓಕೆ, ಇದನ್ನು ಓದ್ರಿ, ಇದನ್ನು ಓದ್ರಿ. ಮತ್ತು ಇದರೊಳಗಡೆ ಮ್ಯಾಕ್ಸಿಮಾ ಮಿನಿಮಾ ಫಾರ್ ಲೋಕಲ್, ಇವಕ್ಕೇನು ಬರೀತಾರಂದ್ರೆ ಲೋಕಲ್ ಮ್ಯಾಕ್ಸಿಮಾ ಮತ್ತು ಗ್ಲೋಬಲ್ ಮ್ಯಾಕ್ಸಿಮಾ ಅಂತ ಬರ್ತದೆ. ಗ್ಲೋಬಲ್ ಮ್ಯಾಕ್ಸಿಮಾ ಆ್ಯಂಡ್ ಮಿನಿಮಾ ಅಂತ ಬರ್ತದೆ. ಬಟ್ ನಿಮ್ಮ ಸಿಲೆಬಸ್ ಒಳಗಡೆ ಅವ್ರು ಏನು ಮೆನ್ಷನ್ ಮಾಡ್ಯಾರಂದ್ರೆ, ಇಲ್ಲಿ ನೋಡ್ರಿ, ಅವ್ರೇನು ಮೆನ್ಷನ್ ಮಾಡಿದಾರಂದ್ರೆ ಜಸ್ಟ್ ಲೋಕಲ್ ಅಂತೇಳಿ ವರ್ಡ್ ಮೆನ್ಷನ್ ಮಾಡಿದ್ರು. ಲೋಕಲ್ ಮ್ಯಾಕ್ಸಿಮಾ, ಲೋಕಲ್ ಮಿನಿಮಾ ಅಂತ ಅಷ್ಟೇ ಮೆನ್ಷನ್ ಮಾಡಿದಾರೆ. ದೇರ್ಫೋರ್ ನೀವು ಲೋಕಲ್ ಅಷ್ಟೇ ಓದಿದ್ರೆ ಸಾಕು. ಬಟ್ ಸಿಂಗಲ್ ವೇರಿಯೇಬಲ್, ಡಬಲ್ ವೇರಿಯೇಬಲ್ ಎರಡೂ ಓದ್ಕೋಬೇಕು. ಓಕೆ, ಇದಾದ ತಕ್ಷಣ ಏನು ಮಾಡ್ರಿ ಅಂತಂದ್ರೆ ಪಾರ್ಷಿಯಲ್ ಡಿರೈವೇಟಿವ್ಸನ್ನು ಓದ್ಕೊಂಬಿಡ್ರಿ. ಪಾರ್ಷಿಯಲ್ ಡಿರೈವೇಟಿವ್ ಮತ್ತು ಟೋಟಲ್ ಡಿರೈವೇಟಿವ್ ಇದಿಷ್ಟನ್ನು ಓದ್ಕೊಡ್ರಿ. ಪಾರ್ಷಿಯಲ್ ಡಿರೈವೇಟಿವ್, ಟೋಟಲ್ ಡಿರೈವೇಟಿವ್ ಅಂದ್ರೆ ಮೋರ್ ದ್ಯಾನ್ 2 ವೇರಿಯೇಬಲ್ಸ್ ಅದು ಡಿರೈವೇಟಿವ್ಸ್ ಬರ್ತಾವೆ. ಓಕೆ, 4ನೇ ಟಾಪಿಕ್ ಅದನ್ನು ಓದ್ಕೊಡ್ರಿ. ಪಾರ್ಷಿಯಲ್ ಡಿರೈವೇಟಿವ್ ಆ್ಯಂಡ್ ಟೋಟಲ್ ಡಿರೈವೇಟಿವ್ ಇವಿಷ್ಟನ್ನು ಇವತ್ತಿಂದು ಕ್ಲಾಸ್ ಮಾಡಿಕೊಂಡ್ರೆ ನಿಮಗೆ ಡೇ 5 ವಿಲ್ ಬಿ ವೆರಿ ಎಫೆಕ್ಟಿವ್ಲಿ ಯೂಸ್ ಆಗ್ತದೆ.
ಓಕೆ, ಮೀನ್ ವ್ಯಾಲ್ಯೂ ಥಿಯರಿಮ್ ಓದಲಿಕ್ಕೆ ನಿಮಗೆ 1.5 ಅವರ್ಸ್ ಆಗಿದ್ರೆ ಸಾಕಾಗ್ತದೆ. ಓದೋದು ಪ್ಲಸ್ ಪ್ರಾಕ್ಟೀಸ್ ಎರಡೂ ಆಗ್ತದೆ. ಟೇಲರ್ ಸೀರೀಸುಗೆ ಒಂದು 2 ಅವರ್ಸ್ ಟೈಮ್ ಕೊಡ್ರಿ. ಓಕೆ, ಆಮೇಲೆ ಮ್ಯಾಕ್ಸಿಮಮ್ ಮಿನಿಮಮ್ ಒಂದು ಸ್ವಲ್ಪ ಜಾಸ್ತಿ ಟೈಮ್ ಕೊಡ್ರಿ, 2.5 ಅವರ್ಸ್ ಟೈಮ್ ಕೊಡ್ರಿ. ಅದಾದಮೇಲೆ ಪಾರ್ಷಿಯಲ್ ಡೆರಿವೇಟಿವ್ಸ್ ಇವಕ್ಕೆಲ್ಲ ಒಂದು 2 ಅವರ್ಸ್ ಕೊಡ್ರಿ. ಒಂದು 8 ಅವರ್ಸ್ ಟೈಮ್ ಸ್ಪೆಂಡ್ ಮಾಡಿದ್ರೆ ದೆನ್ ಡೇ 5 ವಿಲ್ ಬಿ ವೆರಿ ಎಫೆಕ್ಟಿವ್. ಥ್ಯಾಂಕ್ ಯು ವೆರಿ ಮಚ್.